ನಮಸ್ಕಾರ. ಪರ್ಫೆಕ್ಟ್ ರುಚಿ ಚಾನಲ್ಗೆ ಸ್ವಾಗತ. ರಾಮನವಮಿಯ ಪ್ರಯುಕ್ತ ಬೆಲ್ಲದ ಪಾನಕ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು, ನಾನು ಒಂದು 3/4 ಕಪ್ ಬೆಲ್ಲ ತಗೊಂಡಿದ್ದೀನಿ, ಮತ್ತು ಅರ್ಧ ಕರ್ಬೂಜ ತಗೊಂಡಿದ್ದೀನಿ, ಒಂದು 6 ಕಾಳು ಮೆಣಸು ತಗೊಂಡಿದ್ದೀನಿ, ಒಂದು 4 ಏಲಕ್ಕಿ. ಮಾಡೋದು ಯಾವ ರೀತಿ ಅಂತ ನೋಡೋಣ. ನೋಡಿ, ಕರ್ಬೂಜ ಎಲ್ಲ ತೆಗೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ. ನೋಡಿ, ಎಲ್ಲ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ನಾನಿಲ್ಲಿ ಆರ್ಗಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ನೀವು ಮಾಮೂಲಿ ಬೆಲ್ಲ ಹಾಕಬೇಕಂದ್ರೆ ಇದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಪ್ರಮಾಣದಲ್ಲಿ ಹಾಕಿ. ನಾನು ಒಂದು 3/4 ಕಪ್ ತೊಗೊಂಡಿದ್ದೀನಿ 1 ಲೀಟ್ರು ಜ್ಯೂಸ್ಗೆ. ನೀವು 1 ಲೀಟ್ರ್ ಜ್ಯೂಸ್ಗೆ ಒಂದು ಫುಲ್ ಬೌಲ್ ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ. ನೀವು ಬೆಲ್ಲ ಟೇಸ್ಟ್ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ಅರ್ಧ ನಿಮಿಷದಿಂದ 1 ನಿಮಿಷ ಬೇಕಂದ್ರೂ ಮಾಡ್ಕೊಬೋದು. ಪೇಸ್ಟ್ ಆದರೂ ಮಾಡ್ಕೊಳ್ಳಿ, ಸ್ವಲ್ಪ ತರಿಯಾಗಿದ್ರೂ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇದು ರುಬ್ಬಾಗಿದೆ. ಇವಾಗ ಇದನ್ನು ಸೈಡ್ಗೆ ಇಟ್ಕೊಂಡ್ಬಿಡೋಣ. ಇವಾಗ ನಾನು ಒಂದು ಬಟ್ಲು ತಗೊಂಡು ಇದಕ್ಕೆ 1 ಲೀಟ್ರ್ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕಿದ್ದೀನಿ. ಇವಾಗ ಬೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಪೌಡ್ರು ಬೆಲ್ಲ ಆಗಿರೋದ್ರಿಂದ ಬೇಗ ಕರಗ್ಬಿಡುತ್ತೆ. 1 ನಿಮಿಷ ಹಿಂಗೆ ಆಡಿಸ್ಕೊಳ್ಳೋಣ. ನೋಡಿ, ಹಿಂಗೆ 1-2 ನಿಮಿಷ ಆಡಿಸ್ಕೊಂಡ್ರೆ ಸಾಕು, ಕರ್ಗೋಗ್ಬಿಡುತ್ತೆ. ಇದು ಆರ್ಗ್ಯಾನಿಕ್ ಬೆಲ್ಲ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ, 1-2 ನಿಮಿಷ ಇದನ್ನು ಎಣ್ಣೆಗೆ ಬಿಟ್ಬಿಡೋಣ. ಅಷ್ಟೊತ್ತಿಗೆ ಏಲಕ್ಕಿ ಮತ್ತು ಮೆಣಸು ತೊಗೊಂಡಿದ್ನಲ್ಲ, ಅದು ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಬೆಲ್ಲ ಎಲ್ಲ ಕರಗಿದೆ. ಇವಾಗ ನಾನು ಕುಟ್ಟಿದ್ನಲ್ಲ ಏಲಕ್ಕಿ ಮತ್ತು ಮೆಣಸು, ಇದನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಒಂದ್ಸಲ ತಿರುಗಿಸ್ಕೊಂಡು ಇದನ್ನು ಒಂದು ಫಿಲ್ಟ್ರಲ್ಲಿ ಸೋಸ್ಕೊಂಡ್ಬಿಡೋಣ. ಇವಾಗ ಸೋಸ್ಕೊಳ್ಳೋಣ ಇದನ್ನ. ನೋಡಿ, ಬೆಲ್ಲದ ನೀರೆಲ್ಲ ಸೋಸ್ಕೊಂಡಿದ್ದೀನಿ. ಇದು ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು, ಹಂಗಾಗಿ ನಾನು ಇದನ್ನು ತೊಳ್ಕೊಂಡು ಇದಕ್ಕೆ ಹಾಕೊತಾ ಇದ್ದೀನಿ. ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ, ಇದನ್ನು ಹಾಕ್ಕೊಳ್ಳೋಣ. ಇದೇ ನೀರು ಸ್ವಲ್ಪ ಜಾರಿಗೆ ಹಾಕ್ಕೊಂಡು ಇದರಲ್ಲಿ ಇರೋದನ್ನೆಲ್ಲ ಇದಕ್ಕೆ ತಕ್ಕೊಳ್ಳೋಣ. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಕರ್ಬೂಜ ಮತ್ತು ಬೆಲ್ಲದ ನೀರು, ಏಲಕ್ಕಿ, ಮೆಣಸು ಎಲ್ಲ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೊಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ. ಅಂದರೆ ಒಂದು ಸ್ವಲ್ಪ, ನನ್ನ ಮಗಳೇ ಹೇಳೋದು ಮರ್ತ್ಬಿಟ್ಟಿದ್ದೆ, ಸ್ವಲ್ಪ ಉಪ್ಪು ಮತ್ತು ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಪರ್ಫೆಕ್ಟಾಗಿ ರೆಡಿ ಆಗಿದೆ ಬೆಲ್ಲದ ಜ್ಯೂಸು. ತುಂಬ ನೋಡಿ, ಇವಾಗ ಪಾನಕ ರೆಡಿಯಾಗಿದೆ. ಸರ್ವ್ ಮಾಡ್ಕೊಳ್ಳೋಣ. ರೆಡಿಯಾಗಿದೆ, ಸರ್ವ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.